ರಾಜ್ಯದಲ್ಲಿ ಮತ್ತೊಮ್ಮೆ ಡರ್ಟಿ ಪಾಲಿಟಿಕ್ಸ್ ನಡೀತಿದೆಯಾ ಅನ್ನೋ ಅನುಮಾನ. ಯಾಕಂದ್ರೆ ಇವತ್ತು ರಾಜ್ಯಾದ್ಯಂತ ರಾಜಕೀಯ ವಲಯದಲ್ಲಿ ಪ್ರತಿಧ್ವನಿಸಿದ್ದು ಹನಿ ಟ್ರ್ಯಾಪ್ ಅನ್ನೋ ಪದದ ಮಾರ್ದನಿ. ರಮೇಶ್ ಜಾರಕಿಹೊಳಿ ಹನಿ ಟ್ರ್ಯಾಪ್ ಕೇಸ್ ಯಾವ ಟೈಪ್ ಸಂಚಲನ ಸೃಷ್ಟಿ ಮಾಡಿತ್ತೋ ಈಗ ಮತ್ತದೇ ರೀತಿ ಸದ್ದು ಮಾಡ್ತಿದೆ. ಮತ್ತೊಬ್ಬ ಸಚಿವರ ಮೇಲಿನ ಹನಿ ಟ್ರ್ಯಾಪ್ ಕೇಸ್ ಆರೋಪ. ಈಗ ಹನಿ ಟ್ರ್ಯಾಪ್ಗೆ ಸಿಲುಕಿದ್ದಾರೆ ಅಂತ ಹೇಳಲಾಗ್ತಾ ಇರೋದು ಅಥವಾ ಸಿಲುಕಾಗಿಸುವ ಪ್ರಯತ್ನ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಾ ಇರೋದು ಸಿದ್ದರಾಮಯ್ಯನವರ ಪರಮಾಪ್ತ ಸಚಿವ ಕೆಎನ್ ರಾಜಣ್ಣ ಅವರ ಕುರಿತಾಗಿ. ವಿಧಾನಸಭೆಯಲ್ಲೇ ಹನಿ ಟ್ರ್ಯಾಪ್ ಬಗ್ಗೆ ಖುದ್ದು ರಾಜಣ್ಣ ಅವರೇ ಒಪ್ಪಿಕೊಂಡಿದ್ದಾರೆ. ಹನಿ ಟ್ರ್ಯಾಪ್ ಕುರಿತಂತೆ ಇವತ್ತು ಇಡೀ ದಿನದ ಬೆಳವಣಿಗೆಗಳ ಒಂದು ಕಂಪ್ಲೀಟ್ ವರದಿ ನಿಮ್ಮ ಮುಂದೆ. ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು. ರಾಜ್ಯದಲ್ಲಿ ಮತ್ತೊಮ್ಮೆ ಹನಿ ಟ್ರ್ಯಾಪ್ ಕೇಟ ನೀವು ಏನ್ ಬೇಕಾದ್ರೆ ಪನಿಷ್ಮೆಂಟ್ ಕೊಡಿ. ಹನಿ ಬಲೆಗೆ ಬಿದ್ದರ ಸಚಿವ ಕೆಎನ್ ರಾಜಣ್ಣ. ರಾಜ್ಯದಲ್ಲಿ ಮತ್ತೊಮ್ಮೆ ಮಾರ್ದನಿಸಿದೆ ಹನಿ ಹನಿ. ಕೇಂದ್ರದಲ್ಲಿರ್ತಕ್ಕಂಥ ನಾಯಕರುಗಳು ಯಾರಿದ್ದಾರೆ ಎಲ್ಲ ಪಾರ್ಟಿಗೂ ಸಂಬಂಧಪಟ್ಟಾಗ ಆ ನಾಯಕರುಗಳ ಪೆನ್ ಡ್ರೈವ್ಗಳು ಕೂಡ ಇದೆ ಅಂತಕ್ಕಂಥದ್ದನ್ನ ಮಾಹಿತಿಯನ್ನ ನಾನು ಪ್ರಸ್ತಾಪ ಮಾಡಿದೆ, ಅವರು ಕೂಡ ಪ್ರಸ್ತಾಪ ಮಾಡಿದೆ. ಆ ಹಿನ್ನೆಲೆಯಲ್ಲಿ ನಾನು ಸರ್ಕಾರಕ್ಕೆ ಗೃಹ ಸಚಿವರ ಗಮನಕ್ಕೆ ತಂದು ಅವರಿಗೆ ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಈ ರೀತಿಯ ತೇಜೋವಧೆ ಮಾಡತಕ್ಕಂಥದ್ದು ಯಾರಿಗೂ ಶೋಭೆ ತರೋಲ್ಲ. ನಾನು ಮಾಡಿರ್ಲಿ, ಇನ್ನೊಬ್ರು ಮಾಡಿರ್ಲಿ, ಯಾರೇ ಮಾಡಿರ್ಲಿ, ಯಾವುದೇ ಪಕ್ಷದವರು ಮಾಡಿರ್ಲಿ, ಆ ರೀತಿಯ ತೇಜೋವಧೆ ಮಾಡತಕ್ಕಂಥದ್ದು, ಬ್ಲ್ಯಾಕ್ ಮೇಲ್ ಮಾಡತಕ್ಕಂಥ ಪ್ರಕ್ರಿಯೆಗಳೇನಿದ್ದಾವೆ ಇದಕ್ಕೆ ಅಂತ್ಯ ಆಗಬೇಕು. ಅಂತ್ಯ ಆಗಬೇಕು ಅಂತ ಹೇಳಿದ್ರೆ ಇದು ಒಂದು ಉನ್ನತ ಮಟ್ಟದ ತನಿಖೆ ಮಾಡಬೇಕು. ಆ ತನಿಖೆಯಲ್ಲಿ ಯಾರೆಲ್ಲ ಅಪಾದಿತರಿದ್ದಾರೆ, ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಕಠಿಣ ಕ್ರಮ ಆಗಿ ಇದಕ್ಕೆ ಇತಿಶ್ರೀ ಆಡಬೇಕು ಅಂತಕ್ಕಂಥದ್ದನ್ನ ನಾನು ವಿಧಾನಸಭೆಯಲ್ಲಿ ಏನು ಯತ್ನಾಳ್ ಅವರು ಪ್ರಸ್ತಾಪ ಮಾಡಿದಂತ ವಿಚಾರಕ್ಕೆ ಸ್ಪಷ್ಟೀಕರಣವನ್ನು ನೀಡಿದ್ದೆ. ಯಾವ ತರದ ತನಿಖೆ ಆಗಬೇಕು? ತನಿಖೆ ಸ್ವರೂಪ ಅಂತ ಹೇಳಿದ್ರೆ ನಾನು ಗೃಹ ಸಚಿವರ ಜೊತೆ ಮಾತಾಡ್ತೀನಿ. ನಾನು ಯಾರಾದರೂ ಕೂಡ ಒಬ್ಬರು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ. ಸುಮ್ಮನೆ ಎಸ್ಐಟಿ ಅಂದ್ರೆ ಎಸ್ಐಟಿ ಎಲ್ಲ ಮಾಮೂಲಿ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾನು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ. ಹಾಲಿ ಜಡ್ಜಸ್ ನಿವೃತ್ತ ನ್ಯಾಯಾಧೀಶ. ಥ್ಯಾಂಕ್ ಯು. ಈಗ ನೀವು ಟ್ರ್ಯಾಪ್ಗೆ ಒಳಗಾಗಿದ್ರಿ ಸರ್, ಪ್ರಯತ್ನ ನಡೆದಿದೆ, ಆದ್ರೆ ಆ ಒಂದು ಇದಕ್ಕೆ ಒಳಗಾಗಿಲ್ಲ. ನಾನೇನು ನಿಮ್ಮ ಮುಂದೆ ನಾಚಿಕೆ ಏನು ಹೇಳ್ಕೊಳಕ್ ನನಗೆ ನಾಚಿಕೆ ಏನಿಲ್ಲ. ನಾನೇನು ಸತ್ಯ ಹರಿಶ್ಚಂದ್ರನೂ ಅಲ್ಲ, ನಾನು ಶ್ರೀರಾಮಚಂದ್ರನೂ ಅಲ್ಲ. ಥ್ಯಾಂಕ್ ಯು. ಸಚಿವ ರಾಜಣ್ಣ ಅವರ ಹೇಳಿಕೆ ಇದು. ಸದನದ ಒಳಗೆ ಕಲಾಪದ ಸಂದರ್ಭದಲ್ಲಿ ಹೇಳಿದ್ದನ್ನೇ ಮತ್ತೊಮ್ಮೆ ಸ್ಪಷ್ಟೀಕರಣ ನೀಡಿದ್ದಾರೆ. ಹನಿ ಟ್ರ್ಯಾಪ್ ಮಾಡುವ ಪ್ರಯತ್ನ ನನ್ನ ಮೇಲಾಗಿದ್ದು ನಿಜ, ಆದ್ರೆ ನಾನು ಆ ಜಾಲಕ್ಕೆ ಒಳಗಾಗಿಲ್ಲ. ಕೇವಲ ನನ್ನೊಬ್ಬನ ಕಥೆಯಲ್ಲ ಇದು. ಕೇಂದ್ರದವರೆಗೂ ಕೂಡ, ಕೇವಲ ರಾಜ್ಯ ಮಟ್ಟದ ನಾಯಕರು ಮಾತ್ರವಲ್ಲ, ಕೇಂದ್ರ ಮಟ್ಟದ ನಾಯಕರ ಮೇಲೂ ಕೂಡ ಇಂಥ ಪ್ರಯೋಗಗಳು ನಡೆದಿದೆ. ಹೀಗಾಗಿ ಇಲ್ಲಿ ಕೇವಲ ಎಸ್ಐಟಿ ತನಿಖೆ ಅಲ್ಲ, ನಿವೃತ್ತ ನ್ಯಾಯಾಧೀಶರ ಸಮ್ಮುಖದಲ್ಲಿ ಒಂದು ತನಿಖೆ ನಡೆಸಬೇಕು ಅಂತ ಹೇಳಿ ನಾನು ಆಗ್ರಹ ವ್ಯಕ್ತಪಡಿಸುತ್ತೇನೆ ಅಂತ ಸಚಿವ ರಾಜಣ್ಣ ಮಾತನಾಡಿದ್ದಾರೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ರಾಜಣ್ಣ ಅವರ ಪುತ್ರ ಕೂಡ ರಿಯಾಕ್ಟ್ ಮಾಡಿದ್ರು, ಎಂಎಲ್ಸಿ ಅವರು. ಆ ಸಂದರ್ಭದಲ್ಲಿ ಅವರು ಕೂಡ ಒಪ್ಕೊಂಡಿದ್ದಾರೆ, ನನ್ನ ಮೇಲೆ ಹಾಗೆ ನನ್ನ ಕುಟುಂಬದವರ ಮೇಲೆ ಹನಿ ಟ್ರ್ಯಾಪ್ ಮಾಡುವ ಪ್ರಯತ್ನವನ್ನ ಮಾಡಿದ್ದು ನಿಜ ಅಂತ ಹೇಳಿ. ಇದೀಗ ರಾಜಣ್ಣ ಅವರು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. 48 ಮಂದಿ, ಬರೋಬ್ಬರಿ 48 ಮಂದಿ ಮೇಲೆ ಇಂಥದ್ದೇ ಒಂದು ಪ್ರಯತ್ನ ಆಗಿದೆ ಅಂತ ಹೇಳಿ. ಆಶ್ಚರ್ಯ ಅಂದ್ರೆ, ಪ್ರಯತ್ನ ಆಗಿದೆ ಅನ್ನೋದು ನಿಜ, ಆದ್ರೆ ಮಾಡಿದವರು ಯಾರು? ರಾಜಣ್ಣ ಅವರಿಗೆ ಗೊತ್ತೋ ಗೊತ್ತಿಲ್ವೋ? ಗೊತ್ತಿದ್ದು ಕೂಡ ಬಹಿರಂಗವಾಗಿ ಹೆಸರನ್ನ ಹೇಳ್ತಾ ಇಲ್ವಾ? ರಕ್ಷಣೆ ಮಾಡ್ತಿದ್ದಾರಾ ಅಥವಾ ಸಾಕ್ಷ್ಯಾಧಾರ ಇಲ್ಲದೆ ಮಾತನಾಡಿದ್ರೆ ಸರಿ ಹೋಗಲ್ಲ ಅನ್ನೋ ಆತ್ಮರಕ್ಷಣೆಯ ಪ್ರಯತ್ನವ? ಈ ರೀತಿ ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ ಈ ಹನಿ ಟ್ರ್ಯಾಪ್ನ ಆರೋಪ. ಮತ್ತೊಂದು ಕಡೆ ಇವತ್ತು ಹನಿ ಟ್ರ್ಯಾಪ್ನ ವಿಚಾರ ಕಲಾಪದ ಸಂದರ್ಭದಲ್ಲಿ ಪ್ರಸ್ತಾಪ ಆದಾಗ ಬಿಜೆಪಿ ನಾಯಕರು ಡಿಮಾಂಡ್ ಮಾಡಿದ್ರು, ಇವತ್ತು ರಾತ್ರಿ ಆದ್ರೂ ಪರವಾಗಿಲ್ಲ,
ಈ ಹನಿ ಟ್ರ್ಯಾಪ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದ ಚರ್ಚೆ ಆಗಬೇಕು ಅನ್ನೋ ಕಾರಣಕ್ಕೆ ಬಿಜೆಪಿ ನಾಯಕರು, ಅದರಲ್ಲೂ ನೇರವಾಗಿ ಶಾಸಕ ಮುನಿರತ್ನ ಅವರು ಡಿಕೆ ಶಿವಕುಮಾರ್ ಅವ್ರ ಮೇಲೆ ಆರೋಪ ಮಾಡೋದು. ರಾಜಣ್ಣ ಅವರು ಹೇಳ್ತಿರೋದು ಕೂಡ ಡಿಕೆ ಅವ್ರ ಬಗ್ಗೆನೆ ಅಂತ ಹೇಳಿ. ಆದ್ರೆ ಸೂಕ್ಷ್ಮವಾಗಿ ಗಮನಿಸಿ, ರಾಜಣ್ಣ ಅವರು ಯಾರ ಹೆಸರನ್ನು ಉಲ್ಲೇಖ ಮಾಡಿಲ್ಲ. ಕೇವಲ ತನಿಖೆ ಆಗುವ ಅವಶ್ಯಕತೆ ಇದೆ, ನಿವೃತ್ತ ಜಡ್ಜ್ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅನ್ನೋದನ್ನ ಮಾತ್ರ ಮತ್ತೆ ಮತ್ತೆ ಹೇಳ್ತಿದ್ದಾರೆ ರಾಜಣ್ಣ ಅವರು. ಕೇಂದ್ರ ಗೃಹ ಸಚಿವರನ್ನ ಭೇಟಿಯಾಗಿ ದೂರು ಕೊಡಕ್ಕೂ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ ಕೆಎನ್ ರಾಜಣ್ಣ. ರಾಜಣ್ಣ ಅವರು ಹೇಳೋ ಪ್ರಕಾರ ತಮ್ಮ ಮೇಲೆ ಹನಿ ಟ್ರ್ಯಾಪ್ ಮಾಡುವ ಪ್ರಯತ್ನ ಮಾಡಲಾಯಿತು, ಆದ್ರೆ ಆ ಜಾಲಕ್ಕೆ ತಾವು ಒಳಗಾಗಿಲ್ಲ ಅಂತ ಹೇಳಿ. ಸರಿಸುಮಾರು ತಿಂಗಳಾನ್ಗಟ್ಲೆ 6-7 ತಿಂಗಳುಗಳಿಂದ ಟ್ರ್ಯಾಪ್ ಮಾಡುವ ಪ್ರಯತ್ನ ನಿರಂತರವಾಗಿ ನಡೀತಿದೆ ಅನ್ನೋದನ್ನ ಕೂಡ ರಾಜಣ್ಣ ಮಾತನಾಡಿದ್ದಾರೆ. ಗಮನಕ್ಕೆ ತಂದು ಅವರಿಗೆ ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಈ ರೀತಿಯ ತೇಜೋವಧೆ ಮಾಡತಕ್ಕಂಥದ್ದು ಯಾರಿಗೂ ಶೋಭೆ ತರೋದು. ನಾನ್ ಮಾಡಿರ್ಲಿ, ಇನ್ನೊಬ್ರು ಮಾಡಿರ್ಲಿ, ಯಾರೇ ಮಾಡಿರ್ಲಿ, ಯಾವುದೇ ಪಕ್ಷದವರು ಮಾಡಿರ್ಲಿ, ಆ ರೀತಿಯ ತೇಜೋವಧೆ ಮಾಡತಕ್ಕಂಥದ್ದು, ಬ್ಲ್ಯಾಕ್ ಮೇಲ್ ಮಾಡತಕ್ಕಂಥ ಪ್ರಕ್ರಿಯೆಗಳೇನಿದ್ದಾವೆ, ಇದಕ್ಕೆ ಅಂತ್ಯ ಆಗಬೇಕು. ಅಂತ್ಯ ಆಗಬೇಕು ಅಂತ ಹೇಳಿದ್ರೆ ಇದು ಒಂದು ಉನ್ನತ ಮಟ್ಟದ ತನಿಖೆ ಮಾಡಬೇಕು. ಆ ತನಿಖೆಯಲ್ಲಿ ಯಾರೆಲ್ಲ ಅಪಾದಿತರಿದ್ದಾರೆ, ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ, ಅವರ ಮೇಲೆ ಕಠಿಣ ಕ್ರಮ ಆಗಿ ಇದಕ್ಕೆ ಇತಿಶ್ರೀ ಆಡಬೇಕು ಅಂತಕ್ಕಂಥದ್ದನ್ನ ನಾನು ವಿಧಾನಸಭೆಯಲ್ಲಿ ಏನು ಯತ್ನಾಳ್ ಅವರು ಪ್ರಸ್ತಾಪ ಮಾಡಿದಂತ ವಿಚಾರಕ್ಕೆ ಸ್ಪಷ್ಟೀಕರಣವನ್ನು ನೀಡಿದ್ದೆ. ಯಾವ ತರದ ತನಿಖೆ ಆಗಬೇಕು? ತನಿಖೆ ಸ್ವರೂಪ ಅಂತ ಹೇಳಿದ್ರೆ ನಾನು ಗೃಹ ಸಚಿವರ ಜೊತೆ ಮಾತಾಡ್ತೀನಿ. ನಾನು ಯಾರಾದರೂ ಕೂಡ ಒಬ್ಬರು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ. ಸುಮ್ಮನೆ ಎಸ್ಐಟಿ ಎಲ್ಲ ಮಾಮೂಲಿ ಆಗ್ಬಿಟ್ಟಿದೆ ಈಗ. ಅದಕ್ಕೋಸ್ಕರ ನಾನು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ. ಹಾಲಿ ಜಡ್ಜ್ ನಿವೃತ್ತ ನ್ಯಾಯಾಧೀಶ. ಥ್ಯಾಂಕ್ ಯು. ಸರ್, ಈಗ ನೀವು ಟ್ರ್ಯಾಪ್ಗೆ ಒಳಗಾಗಿದ್ರಿ ಸರ್, ಪ್ರಯತ್ನ ನಡೆದಿತ್ತ? ಪ್ರಯತ್ನ ನಡೆದಿದೆ, ಆದ್ರೆ ಆ ಒಂದು ಇದಕ್ಕೆ ಒಳಗಾಗಿಲ್ಲ. ನಾನೇನು ನಿಮ್ಮ ಮುಂದೆ ನಾಚಿಕೆ ಹೇಳ್ಕೊಳಕ್ ನನಗೆ ನಾಚಿಕೆ ಏನಿಲ್ಲ. ನಾನೇನು ಸತ್ಯ ಹರಿಶ್ಚಂದ್ರನೂ ಅಲ್ಲ, ನಾನು ಶ್ರೀರಾಮಚಂದ್ರನೂ ಅಲ್ಲ. ಥ್ಯಾಂಕ್ ಯು. ಬ್ಲ್ಯಾಕ್ ಮೇಲ್ ಮಾಡತಕ್ಕಂಥ ಪ್ರಕ್ರಿಯೆಗಳೇನಿದ್ದಾವೆ, ಇದಕ್ಕೆ ಅಂತ್ಯ ಆಗಬೇಕು. ಅಂತ್ಯ ಆಗಬೇಕು ಅಂತ ಹೇಳಿದ್ರೆ ಇದು ಒಂದು ಉನ್ನತ ಮಟ್ಟದ ತನಿಖೆ ಮಾಡಬೇಕು. ಅವರು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. 48 ಮಂದಿ, ಬರೋಬ್ಬರಿ 48 ಮಂದಿ ಮೇಲೆ ಇಂಥದ್ದೇ ಒಂದು ಪ್ರಯತ್ನ ಆಗಿದೆ ಅಂತ ಹೇಳಿ. ಆಶ್ಚರ್ಯ ಅಂದ್ರೆ, ಪ್ರಯತ್ನ ಆಗಿದೆ ಅನ್ನೋದು ನಿಜ, ಆದ್ರೆ ಮಾಡಿದವ್ರು ಯಾರು? ರಾಜಣ್ಣ ಅವರಿಗೆ ಗೊತ್ತೋ ಗೊತ್ತಿಲ್ವೋ? ಗೊತ್ತಿದ್ದು ಕೂಡ ಬಹಿರಂಗವಾಗಿ ಹೆಸರನ್ನ ಹೇಳ್ತಾ ಇಲ್ವಾ? ರಕ್ಷಣೆ ಮಾಡ್ತಿದ್ದಾರಾ ಅಥವಾ ಸಾಕ್ಷ್ಯಾಧಾರ ಇಲ್ಲದೆ ಮಾತನಾಡಿದ್ರೆ ಸರಿ ಹೋಗಲ್ಲ ಅನ್ನೋ ಆತ್ಮರಕ್ಷಣೆಯ ಪ್ರಯತ್ನವಾ? ಈ ರೀತಿ ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ ಈ ಹನಿ ಟ್ರ್ಯಾಪ್ನ ಆರೋಪ. ಮತ್ತೊಂದು ಕಡೆ ಇವತ್ತು ಹನಿ ಟ್ರ್ಯಾಪ್ನ ವಿಚಾರ ಕಲಾಪದ ಸಂದರ್ಭದಲ್ಲಿ ಪ್ರಸ್ತಾಪ ಆದಾಗ ಬಿಜೆಪಿ ನಾಯಕರು ಡಿಮಾಂಡ್ ಮಾಡಿದ್ರು, ಇವತ್ತು ರಾತ್ರಿ ಆದ್ರೂ ಪರವಾಗಿಲ್ಲ, ಈ ಹನಿ ಟ್ರ್ಯಾಪ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದ ಚರ್ಚೆ ಆಗಬೇಕು ಅನ್ನೋ ಕಾರಣಕ್ಕೆ ಬಿಜೆಪಿ ನಾಯಕರು, ಅದರಲ್ಲೂ ನೇರವಾಗಿ ಶಾಸಕ ಮುನಿರತ್ನ